ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ರಾಜರಾಜೇಶ್ವರಿ ನಗರ ಇದು ಡಿಕೆ ಬ್ರದರ್ಸ್ ವರ್ಸಸ್ ಮುನಿರತ್ನ ನಡುವಿನ ರಣಕಣ. ಬದ್ಧ ವೈರಿಗಳ ಕ್ಷೇತ್ರದಲ್ಲಿ ಇವತ್ತು ನಡೆದಿದ್ದು ಹೈ ಡ್ರಾಮಾ. ಜೆಪಿ ಪಾರ್ಕ್ನಲ್ಲಿ ಡಿಕೆಶಿ ನಡೆಸಿದ ಸಂವಾದ ಮಹಾಯುದ್ಧಕ್ಕೆ ಕಾರಣವಾಗಿಬಿಡ್ತು. ಮುನಿದ ಬಿಜೆಪಿ ಶಾಸಕ ಮೈ ಕಿತ್ತಿದ್ದು ಸಂಘರ್ಷಕ್ಕೆ ಕಾರಣವಾಗಿತ್ತು. ನಡುವಲ್ಲಿ ಕುಸುಮ ಹೆಸರು ಇಣುಕಿತ್ತು. ಇವತ್ತು ಆರ್ಎಸ್ಎಸ್ ಶತಮಾನೋತ್ಸವ. ಈ ಹೊತ್ತಲ್ಲೇ ಸಂಘವನ್ನ ಬ್ಯಾನ್ ಮಾಡಬೇಕು ಎಂಬ ಪತ್ರ ಸಿಎಂ ಕಚೇರಿಯ ಕದ ತಟ್ಟಿದೆ. ಪ್ರಿಯಾಂಕ ಖರ್ಗೆ ಮನವಿಗೆ ಸಿದ್ದು ಪರಿಶೀಲನೆಯ ಉತ್ತರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಚಿವನ ಆಗ್ರಹಕ್ಕೆ ಕೇಸರಿ ಪಡೆ ರಣವೀಳ್ಯವನ್ನ ನೀಡಿದೆ. ಸಂಘದ ಬಗ್ಗೆ ಡಿಕೆಶಿ ಮೃದು ಧೋರಣೆಯನ್ನ ತಳೆದಿದ್ದಾರೆ. ಸಂಪುಟ ಸರ್ಜರಿ ಎಂಬ ಭರ್ಜರಿ ಚರ್ಚೆಗಳು ಕೈಪಾಳಿಯವನ್ನ ಬಡಿದೆಬ್ಬಿಸಿವೆ. ಕ್ರಾಂತಿಯೋ ಭ್ರಾಂತಿಯೋ, ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಪಟ್ಟದ ಆಸೆಯಂತೂ ಚಿಗುರೊಡೆದಿದೆ. ಡಿಸೆಂಬರ್ನಲ್ಲಿ ಶುಕ್ರ ದೆಸೆ ಇದೆ ಅಂತ ಲಕ್ಷ್ಮಣ್ ಸವದಿ ಅಚ್ಚರಿಯ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆಯಲ್ಲಿ ತಂದೆ ಪರ ಯತೀಂದ್ರ ಬ್ಯಾಟ್ ಬೀಸಿದ್ದಾರೆ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಎನ್ನುವಂತೆ ಒಂದು ರಾತ್ರಿ ಅಬ್ಬರಿಸಿದ ಮಳೆಯಿಂದ ರೈನ್ಬೋ ಲೇಔಟ್ ನೀರಿನ ಅವಾಂತರ ಮುಗಿದಿಲ್ಲ. ನೀರು ತಗ್ಗಿದ್ರೂ ಲೇಔಟ್ನ ನಿವಾಸಿಗಳಿಗೆ ಜಲಕಂಟಕ ತಪ್ಪಿಲ್ಲ. ಹಾಲನಾಯಕನಹಳ್ಳಿಯಲ್ಲಿ ಕೆರೆ ಕೋಡಿ ಒಡೆದು ತಲೆದೋರಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಭಾರತ ಅಫ್ಘಾನಿಸ್ತಾನದ ಸ್ನೇಹ ಪಾಕ್ ಬುಡಕ್ಕೆ ಬೆಂಕಿ ಇಟ್ಟಿದೆ. ಇದರಿಂದ ಕೆರಳಿರುವಂತಹ ಪಾಕಿಸ್ತಾನ ತಾಲಿಬಾನಿಗಳ ನಾಡಿನ ಮೇಲೆ ದಾಳಿ ಮಾಡಿದೆ. ಪಾಕಿಸ್ತಾನದ ಅಟ್ಟಹಾಸಕ್ಕೆ ಅಫ್ಘಾನಿಸ್ತಾನ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಪಾಕ್ನ 7 ಗಡಿ ಭಾಗಗಳ ಮೇಲೆ ಅಫ್ಘನ್ನರು ದಾಳಿ ನಡೆಸಿದ್ದು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.